ನಿಲ್ಲವ ಏನು ಮಾಡಕತ್ತಿದ್ದೀವ ನೀವು ಹೋಗಿಂದ ಮನಿ ಬಣ ಬಣ ಅನ್ನಕತ್ಬಿಟ್ಟತಿವ. ಬರೇ ನನಗೆ ನನ್ನ ಮೊಮ್ಮಗಳ ನೆನಪಾಗಕತ್ತತಿವ. ಇದ್ದೂರಾಗ ಆಗಿತ್ತಂದ್ರೆ ಬಂದು ಮಕ್ಕ ನೋಡ್ಕೊಂಡು ಹೋಗಿದ್ನಿವ. ಟ್ರಾನ್ಸ್ಫರ್ ಆತಂತೇಳಿ ನಿನ್ನ ಗಂಡ ನಿಂತಿರ್ಕಿಲ್ಲ ಕರ್ಕೊಂಡು ಹೋಗ್ಬಿಟ್ನ. ಈಗ ನೋಡಿ ಹುಡುಗಿ ಜೀವನ ಭಾಳ ನೆನ್ಸಕತ್ಬಿಡತ್ ನಂಗೆ. ನನಗೂ ಒಂಥರ ಕತ್ತತ್ರಿ ಅಮ್ಮ. ಕೂನಿಲ್ಲ ಗುರ್ತಿಲ್ಲ. ಬರ್ಬರ್ತ ತಾವ ಕೂನ ಗುರ್ತ ಹಾಕರ. ಮತ್ತು ಆರಾಮದಾರಲ್ವ ಏನ್ರು? ಗುಂಡಕ್ಕೆ ಏನು ಮಾಡಕತ್ತಾಳ? ಇಷ್ಟೋತನ ಹತ್ತಿ ಮಕ್ಕೊಂಡ ನೋಡ್ರಿ. ಊಟ ಆತ ನೀವ? ಎಲ್ಲಿ ಊಟ್ರಿ ಅಮ್ಮ? ಏಕದಮ್ ಕಾಳಕತ್ಬಿಟ್ಲು. ಮತ್ತಾಕಿನ್ನ ರಮೇಶ್ ಮಕ್ಕಳು ಹೊತ್ತಿಗೆ ಇಷ್ಟೊತ್ತಾತು. ಇವರು ಇನ್ನೇನು ಅಡುಗೆ ಮಾಡ್ತೀವಿ ಬೇಡ ತಡಿ ಅಂತೇಳಿ ಹೊರಗಡೆ ಪಾರ್ಸಲ್ ತರಕ್ಕೆ ಹೋಗ್ಯಾರಿ. ಭಾಳ ಆಳಿಸ್ಬಿಡ್ಬೇಕಿನ ಏನವ ಹಿಂಗೆ ನೋಡುವ ಒಬ್ಬಂಟಿಗೆ ಬಾಳೆ ಅಂದರೆ ಹಿಂಗೆ. ನಾ ಅದಕ್ಕೆ ಹೇಳಿದೆ ಇನ್ನೊಂದು 2 ತಿಂಗಳು ಇರಲಿಪ್ಪ, ಖುಷಿಗೆ ಮತ್ತು ಹಾರ್ಟಿಂದ ಒಂದು ಪ್ರಾಬ್ಲಮ್ ಐತಿ, ಬ್ಯಾಡ ಅಂದ್ರೆ ನಿಂತಿರ್ಕಿಲ್ಲ ಕರ್ಕೊಂಡು ಹೋದ್ನವ ನಿನ್ನ ಗಂಡ. ಆದ್ರೂ ಚಿನ್ನಿನ ಭಾಳ ಆಳಿಸ್ಬಿಡವ ನೀನು. ಹ್ಞೂ ರೀ ಅಮ್ಮ. 1 ವರ್ಷದಾಕೆ ಆಗಿಂದ ಆಪ್ರೇಷನ್ ಮಾಡ್ಸೋಣಂತ. ಅಲ್ಲಿವರೆಗೂ ಕಣ್ಣಿಟ್ಟು ಜೋಪಾನ ಮಾಡ್ಕೋಬೇಕು ನೋಡು ನಿನ್ನ ಮಗಳನ್ನ. ಯವ್ವ ಮಣಿ ದಗದ ಅಲ್ಲೇ ಬಿಟ್ಬಿಡು ನಿಲ್ಲವ. ಮೊದ್ಲಕ್ಕ ಹುಡುಗಿನ ನೋಡು, ನೀನು ಹೊಡೆ ತುಂಬ ಊಟ ಮಾಡು. ಆಯ್ತು ರೀ ಅಮ್ಮ. ಅಪ್ಪಾಜಿ ಆರಾಮದಾರಲ್ರಿ? ಆರಾಮದಾರವ. ಅವ್ರಿಗೂ ಒಂಥರ ಆಗೈತಂತ. ಪಾಪು ಇಲ್ಲ ಮನಿ ಬಣ ಬಣ ಅನ್ನಕತ್ತೈತಿ ಅಂತೇಳಿ ಅನ್ನಕತ್ತಿದ್ರು. ಅವರು ಇಲ್ಲೇ ವಾಕಿಂಗ್ ಹೋಗಿ ಬರ್ತೀನಿ ಅಂತಂದ್ರೆ. ಮನ್ಯಾಗ ಅವರು ಇಬ್ಬರು ಇಲ್ರಿ? ದಿನಕ್ಕೊಂದೊಂದು ನಾಟಕವ. ಬರೀ ರೊಕ್ಕಕ್ಕೆ ಬಡ್ಕೊಳೋ ಮಂದಿ ಏನು ಮಾಡೋದು? ಏನ ಅವ್ರದ್ದೇನ ಅಲ್ಲಿ ಯಾರ್ದು ಪರಿಚಯದಾರ್ದು ಏನೋ ಲಗ್ನನ ಮುಹೂರ್ತ ಇತ್ತಂತವ. ಹೋಗಿ ಒಂದಿಬ್ರು ಹೋಗ್ಯಾರ ನೋಡಿ ನೆಗೆನ್ಯಾರ. ಹೌದ್ರಿ ಅಮ್ಮ. ಹಂಗಾರೆ ಅಪ್ಪಾಜಿ ನೀವು ಅಷ್ಟೇ ಬಿಡ್ರಿ ಮನ್ಯಾಗ. ನಾ ಮತ್ತೆ ಫೋನ್ ಹಚ್ತೀನಿ ತಗೋರ್ವ. ಊಟ ಮಾಡಿರಿ. ನಾಳೆ ಮುಂಜಾನೆ ವಿಡಿಯೋ ಕಾಲ್ ಮಾಡ್ತೀನವ. ನನ್ನ ಮೊಮ್ಮಗಳು ಜೀವ ನೆನ್ಸಕತ್ಬಿಟ್ಟತ್ ನಂಗೆ. ಆಕೆ ಮಕ್ಕ ನೋಡ್ತಾನೆ. ಆಯ್ತು ರೀ ಅಮ್ಮ. ನಿಲಕ ಇನ್ನೊಂದೇವ ನೀರಾಗ ಪಾರಾಗ ಭಾಳ ಕೆಲಸ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಈಗ ಕಾಲ್ಮಾನ ಒಂದು ಸೂಕ್ಷ್ಮವ. ಹಡೋದು ಭಾಳ ದಿನ ಒಂದಾಗಿಲ್ಲ ನೀನು. ಕಾಲಾಗ ಚಪ್ಪಲ್ ಹಾಕು. ಮನ್ಯಾಗ ಒಳಗೆ ಚಪ್ಪಲ್ ಹಾಕೊಂಡು ಅಡ್ಡಾಡು. ಹ್ಞೂ ರೀ ಅಮ್ಮ. ಬಂದ ಮೇಲೆ ನನ್ನೇನು ಇವರು ಪಾಂಡೆ ತೊಳೆಯಕ್ಕೆ ಹಚ್ಚಿಲ್ಲ. ಬಟ್ಟೆ ಅಂಕರು ಮಿಷಿನ್ಗೆ ಹಾಕೈತಿ. ಪಾತ್ರೆ ಗೀತ್ರೆ ಎಲ್ಲ ಅವ್ರ ತೊಳೆಯಾಕತ್ತಾರೆ. ಅಡುಗೆ ಮಾಡೋದಟ ನಂದಾಗದ. ಮಾಡೋಲ್ಲ ನಾಲ್ಕು ಬಿಡವ. ಗಂಡ ಚಲೋ ಅದನ ಚಲೋವ ಬಾಳೆ. ಇಲ್ಲಾಂದ್ರೆ ಕತಿ ಹೆಂಗೆ? ಸುಮ್ಮಕ್ಕನ ಹತ್ರ ಹೋಗಿ ಬರ್ಬೇಕಂತೀನಿವ. ಬರೀ ಹಿಂಗಾಗೈತಿ ಬಾ. ಒಟ್ಟು ಹೋಗೋಕ್ಕಾಗವಲ್ದು. ಒಂದಿಷ್ಟು ದಿನ ಇಲ್ಲೇ ಕರ್ಕೊಂಬರ್ಬೇಕಂತ ಮಾಡೀನಿ. ಮೊನ್ನೆ ನೀವು ಆಕಿ ಗಂಡಗೆ ಪ್ರೀತನ ಸಾಲಿ ಚಲೋ ಆಗೈತ್ರಿ ಅಂತೇಳಿ ಅಂತಾನೆ. ಹ್ಞೂ ರೀ ಅಮ್ಮ. ಸಾಲಿ ಚಲೋ ಆಗೈತಂತ್ರಿ. ನಾನು ಒಂದಿನ ಅಕ್ಕಗೆ ಒಂದಿಷ್ಟು ದಿನ ಬಂದುಬಿಡವ ಇತ್ತಾಗಂತಿ. ಈಗ ಪ್ರೆಗ್ನೆಂಟ್ ಅದಾಳಲ್ರಿ. ಒಟ್ಟು ಊಟನೇ ಸೇರವಲ್ದು. ಬರೀ ವಾಂತಿ ಆಗಕತ್ತೈತಿ ಅಂತಂದು ಹೇಳ್ರಿ. ಹಂಗೆ ಅಂದ್ಲ. ಸರಿ ಆಯ್ತು ತಗೋರವ ಇಡ್ತೀನಿ. ಎಷ್ಟೊತ್ತು ಮಾಡಿದ್ರಿ ನೀವು? ಲಘು ಬರ್ಬೇಕಿಲ್ಲ? ಬರ್ಬೇಕಂದೆ ಅಲ್ಲಿ ನಮ್ಮ ಗೆಳೆಯ ಸಿಕ್ಕ ಮಾತು ಕಟ್ಕೊಂತ ನಿಂತನ. ಲೇಟ್ ಆಯ್ತು ನೀನು. ಬಾಬಾ ಊಟ ಮಾಡು. ಇನ್ನೇ ಈಗ ಅಮ್ಮ ಫೋನ್ ಹಚ್ಚಿದ್ರು. ಇಷ್ಟು ಲಘು ಹೋಗ್ಬಿಟ್ಟೆವ ನೀನು, ಖುಷಿನ ಚಂದ ನೋಡ್ಕೊ ಅಂತಂದ್ರೆ. ಎಷ್ಟು ದಿನ ಅಂತೇಳಿ ಇನ್ನೊಬ್ರಿಗೆ ಹೊರಿ ಆಗಿರೋದು. ಅದಕ್ಕೆ ಬ್ಯಾಡ ಅಂತೇಳಿ ಕರ್ಕೊಂಬಂದೆ. ಪಾಪ ಅವ್ರದ್ದು ಈಗ ಮದುವೆ ಆಗೈತಿ. ಪಾಪ ಮತ್ತು ಅವ್ರಿಗೂ ಯಾಕೆ ಹೊರೆ ಮಾಡ್ಬೇಕು? ಹೌದಿಲ್ಲ? ಈಗ ಅವ್ರನ್ಯಾಗ ಏನಾರು ಮನ್ಯಾಗ ಅದಾರ ಸರಿ ಅನ್ಸಂಗಿಲ್ಲ ನೀಲೋದು. ಅದಕ್ಕೆ ಕರ್ಕೊಂಬಂದ್ಬಿಟ್ಟಿನಿ ಅಣ್ಣ. ಇಲ್ಲಿ ಕೂನಿಲ್ಲ ಗುಡ್ತಿಲ್ ಬಿಡ್ರಿ ನನಗೆ. ಅಲ್ಲನ ಒಂಥರ ಬೋರ್ ಅನ್ಸಕತ್ತೈತಿ ನನಗೆ. ಮತ್ತು ಪರಿಚಯ ಮಾಡ್ಕೋಬೇಕು. ಏಕದಮ್ ಕೊಬ್ಬರನ ಪರಿಚಯ ಹಾಕರನ. ನೀವು ಹೋಗಿ ಒಂದಿಟ್ಟು ಹೊರ ಕುಂದಿರ್ಬೇಕು, ಪರಿಚಯ ಹಾಕರ. ಹಂಗೆ ತಾನ ರೂಢಿ ಆಗುತ್ತೆ. ಒಂದ ಊರಾಗದಿ ಅದಕ್ಕೆ ಹಂಗತಿ ಅನಿಸ್ತತಿ. ಈಗ ಊರು ಬಿಟ್ಟು ಊರಿಗೆ ಬಂದು ಅದಕ್ಕೆ ಒಂಥರ ಹಾಕಿತ್ವಾ ತಾನ ರೂಢಿ ಆಗುತ್ತೆ. ಊಟ ಮುನ್ಬಾ ಹೊತ್ತಾಗೈತಿ. ಅಕ್ಕ ಮಲ್ಲಿಗೂ ಎಷ್ಟು ಘಮ ಘಮ ಅನ್ನಕತ್ತಾವಲ್ಲ. ಈಗ ಅಳಕತ್ತಾವಲ್ಲ ಅದಕ್ಕೆ ಅಷ್ಟು ಘಮ ಘಮ ಅನ್ನಕತ್ತಾವ ನೋಡು. ಮಳಿ ಒಂದು ಏನು ಹಚ್ಚಿ ಕಡಿಯಾಕತ್ತೈತಿ. ಯಾ ನಮೂನಿ ಮಳಿ ಏನು ಕತಿ. ಗಾಳಿ ನೋಡಿ ಎಷ್ಟು ಬಸ್ ಅಂತ ಬೀಸಾಕತ್ತೈತಿ. ಕದನಾರ ಹಾಕ್ರಿ. ಇರ್ಲಿ ಬಿಡ್ರಿ ಸರ. ಗಾಳಿ ಅಂತ ಚಂದ ತಂಪನ ಗಾಳಿ ಬೀಸಾಕತ್ತೈತಿ. ಇರ್ಲಿ ಬಿಡು. ಮಳಿ ಆಗಕತ್ತಲ್ಲ. ಮಣ್ಣಿನ ವಾಸನೆ ನೋಡಿ ಅಣ್ಣ ಹೆಂಗೆ ಘಮ ಘಮ ಅಂತ ಅನ್ನಿಸ್ತತಿ. ಸಿಟಿಯಾಗ ಅಂಕರು ಈ ಮಣ್ಣಿನ ಮಳಿ ಆದ್ರೂ ಮಣ್ಣಿನ ವಾಸನೆ ಬರೋದೇ ಇಲ್ಲ. ಜಾಗ ಇದ್ರೆ ಒಂದಿಟ್ಟು ಭೂಮಿ ಇದ್ರೆ ಮಣ್ಣಿನ ವಾಸನೆ ಬಂದಿತ್ತು ಅಂತ ಹೇಳು. ಅಲ್ಲಿ ಜಾಗನೇ ಇರೋಂಗಿಲ್ಲ. ಇನ್ನು ಮಣ್ಣಿನ ವಾಸನೆ ಎಲ್ಲಿಂದ ಬಾ ಅಂದು ಬರೀ ಗಡ್ರ ವಾಸನೆ ಇರ್ತಾವೆ ಪ್ಯಾಟೆಗೆಲ್ಲ. ಅಂದಂಗೆ ಹೊಳಿ ಕಟ್ಟಿಬಿಟ್ಟತಂತ ನೋಡು. ಮಳಿ ಅದೆಲ್ಲ ಬೇಷ ಆಗತ್ತತಿ. ಗುಡುಗು ಸಿಡ್ಲು ನೋಡಿ ನಾ ಯಾ ನಮೂನಿ ಅದಾವು. ಹೌದು ಜಗ್ಗ ಮಳಿ ಕಟ್ಟಿಯಾಕತ್ತತ್ ನೋಡು. ವೈನಿ ನಿಮ್ದು ಇನ್ನು ಮೇನ್ಸ್ ಆತು. ಇನ್ನು ಮುಂದೆ ಇನ್ನು ಮೌಖಿಕ ಪರೀಕ್ಷೆ ಇರ್ತತ್ರಿ. ಅದೊಂದು ಇಟ ಆತಂದ್ರೆ ಮುಗಿದು ಹೋತ್ ನೋಡ್ರಿ. ಇವತ್ತು ಸರ್ ಭೇಟಿಗಿದ್ರು ಅಲ್ಲೇ ಹೊಡ್ತಾಗೋದು. ಸುಮ್ಮನೆ ರೊಕ್ಕ ಕೊಟ್ಟು ಮಾಡಿಸ್ಬಿಡ್ರಿ ಅನ್ನಕತ್ತಾರ ಅವರು. ಏನ ಗದ್ಲಾಟ ಮಾಡೋದು ಅಲ್ಲೇ. ರೊಕ್ಕ ಇದಕ್ಕೆ ಕೊಡ್ತೀರಿ? ಬೇಡ. ನಾನು ಇಷ್ಟು ವರ್ಷ ಕುಂತ್ಕೊಂಡು ಓದಿ ಶ್ರಮ ಪಟ್ಟು ಇಷ್ಟೆಲ್ಲ ಮಾಡಿದ್ನು ಮತ್ತೆ ರೊಕ್ಕ ಕೊಡ್ಬೇಕಾ? ಬೇಡ್ರಿ ವೈನಿ. ಈಗೆಲ್ಲ ಹಂಗತಿ ಇರ್ತಾವ್ರಿ. ದೊಡ್ಡ ಜಾಬ್ನ್ಯಾಗ ಹಿಂಗೆ ಆಗೋದು.
ಯಾವಾಗ ಈ ಮೌಖಿಕ ಪರೀಕ್ಷೆ ಇರ್ತತಲ್ಲ ಅವಾಗ ನಾನು ನೋಡ್ರಿ ಹೊಡ್ತಾ ಮಾಡೋದವ್ರು ಕೊಟ್ಟು ಮಾಡಿಸ್ಕೊಂಡ್ಬಿಟ್ರಾತು ಹೌದಿಲ್ಲ. ಬ್ಯಾಡ್ರಿ, ಲಂಚ ಕೊಡೋದು ಅದೆಲ್ಲ ಸರಿಯಲ್ಲ. ಎಲ್ಲರೂ ಹಾಗೆ ತೊಗೊಳಂಗಿಲ್ಲ. ಯಾಕೆ ನಾವೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ವಿ ಅಂದ್ರೆ, ಅವ್ರ ಕ್ವಶನಿಗೆ ಕರೆಕ್ಟಾಗಿ ಉತ್ತರ ಕೊಟ್ವಿ ಅಂದ್ರೆ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು? ಅಕ್ಕ, ನಾವೆಲ್ಲ ಸರಿ ಇದ್ರು ನಾವು ಕರೆಕ್ಟಾಗಿ ಉತ್ತರ ಹೇಳಿದ್ರು ಈ ಲಂಚ ತಿನ್ನೋರು ಆ ಥರ ಏನಿರಂಗಿಲ್ಲ. ನಮ್ಮಂಥವ್ರು ಲಂಚ ಕೊಟ್ಟು 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 ಅಧಿಕಾರಿಗಳನ್ನು ಭ್ರಷ್ಟಾಧಿಕಾರಿಗಳನ್ನಾಗಿ ಮಾಡಿರೋದು. ಏನು ದುಡ್ಡು ಕೊಡೋದೇನು ಬೇಡ. ತಾನಾಗವಲ್ದಕ್ಕ. ಪಾಪು ಹೇಳ್ದವ್ರ ಮಾತು ಕೇಳು, ಈಗೆಲ್ಲ ಹಂಗತಿ ಇಲ್ಲ. ರೊಕ್ಕ ಕೊಡಬೇಕು ಸರ್ ಸತ್ಯಕರ ಅದನ್ನ ಅಂದರು. ಸರ, ನನಗಂಕರು ರೊಕ್ಕ ಕೊಟ್ಟು ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಆದ್ರೆ ಆಗಲಿ, ಆಗ್ಲಿಕ್ಕಂದ್ರೆ ಬಿಡಲಿ. ಈಗಂಕರು ನನಗೊಂದು ಸದ್ಯಕ್ಕೆ ನೌಕರಿ ಐತಿ, ಸಾಕು. 20-30 ಲಕ್ಷ ಕೊಟ್ಟು ನೌಕರಿ ಮಾಡ್ಕೊಳೋದ್ರಾಗ ಏನೂ ಇಲ್ಲ. ಏನೂ ಇಲ್ಲ ಯಾಕ್ರಿ, ಜಗ್ ಲಾಭ ಐತದ. ಈಗ ಏನು ಮಾಡ್ತಾರೆ, ಹಿಂಗತಿ ರೊಕ್ಕ ಕೊಟ್ಟು ನೌಕರಿ ಮಾಡಿಸ್ಕೊಂಡ್ಬಿಡ್ತಾರೆ. ಮತ್ತು ಅದನ್ನು ಬರೆಸ್ಬೇಕಲ್ಲ. ಆ ಖಜಾನೆ ತುಂಬಿಸ್ಬೇಕಲ್ಲ. 20-30 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ, ಅದಕ್ಕೆ ಲಂಚ ತೊಗೊಳಕ್ಕೆ ನಿಂತು ಬಿಡ್ತಾರೆ. ಇದಕ್ಕೆ ಭ್ರಷ್ಟಾಧಿಕಾರಿಗಳು ಆಗೋದು. ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಎಲ್ಲರೂ ಇದ್ದಂಗೆ ನಾವು ಇರ್ಬೇಕು, ನಾವೊಂದು ಬೇರೆ ಇದ್ವಿ ಅಂದ್ರೆ ಹೆಂಗೆ ಅಕ್ಕ? ಆ ಥರ ಎಲ್ಲ ಇಷ್ಟ ಇಲ್ವಾ ನನಗೆ? ರೊಕ್ಕ ಕೊಟ್ಟು ನೌಕರಿ ಮಾಡ್ಕೊಳೋದ್ರ ಏನೈತಿ? ನೀ ಇಷ್ಟೆಲ್ಲ ಶ್ರಮಪಟ್ಟು 2 ಎಕ್ಸಾಮ್ನಾಗೂ ಪಾಸ್ ಆಗಿರಿ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರಿ. ಇದ್ರಾಗ ಒಂದು ಸ್ವಲ್ಪ ರೊಕ್ಕ ಕೊಟ್ಬಿಟ್ವಿ ಅಂದ್ರೆ ಆಗ್ಬಿಡ್ತತಿ, ಹೌದಿಲ್ರಿ? ಇವೆರಡು ಮೊದ್ಲೇಕ ಮೇನ್ಸ್ ಪೇಪರ್ ಪಾಸ್ ಆಗೋದು ಕಠಿಣ ಐತಿ. ಅಂತಂದ್ರೆ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರಿ, ಸುಮ್ಮನೆ ಒಂದಿಷ್ಟು ರೊಕ್ಕ ಕೊಟ್ಟು ಬಿಡೋಣ ಅಂತ ಅನಿಸ್ತತಿ. ಬೇಡ್ರಿ, ನೋಡ್ರಿ, ಓದಿದ ವಿದ್ಯೆ ಎಲ್ಲಿ ಹೋಗಲ್ಲ. ಆಯಿತು, ಬೇಡ, ನಂದು ದೈವದಾಗಿದ್ದಂಗೆ ಆಗಲಿ. ಆದ್ರೆ ರೊಕ್ಕ ಕೊಟ್ಟು ನೌಕರಿ ಮಾಡ್ಸೋಕೆ ನನಗಿಷ್ಟ ಇಲ್ಲ. ಹೋಲ್ ಬಿಡ್ಲಿ ಲಕ್ಷ್ಮಣ, ಸತ್ಯರಿ ಚಂದ್ರ ನ್ಯಾಣ ತುಣುಕು ನಿಮ್ಮ ಮೊಯ್ನಿ ಬೇಡ ಅಂತ ಬೇಡ ಬಿಡು. ಅಲ್ಲ, ಮಳೆ ಗಾಳಿ ಬೀಸ್ತು, ಇನ್ನೂ ನಮ್ಮ ಸರ್ ಬರಲೇ ಇಲ್ಲಲ್ಲ. ಎಷ್ಟೊತ್ತು ಮಾಡಿದ್ರು ಇವರು? ಹೋದಾಗ ಅತ್ತಾಗ ಹೋಗ್ಬಿಡ್ತಾರೆ ನೋಡು. ಫೋನ್ ಹಚ್ಚು ಮಟ್ಟ ಮನೆ ಬರಂಗೇ ಇಲ್ಲ. ಅಯ್ಯೋ, ಬಂದರೆ ನಾ ಎಲ್ಲಿ ಯಾರು ಕೂಡ ನಮ್ಮ ಮಾತು ಕಟ್ಕೊಂಡು ಕುಂತಾರಂತ ಮಾಡಿದ್ದೆ. ಬರ್ರಿ, ಮಳೆ ಗಾಳಿ ಬೀಸ್ತು. ಸಕೋರ ಇನ್ನೂ ಮಳೆ ಬಂದಿಲ್ಲ, ಒಂದಿಟ್ಟು ತಂಪು ಗಾಳಿ ಬೀಸೈತಿ, ಇಲ್ಲ ಕುಂದ್ರು ಅಂತೇಳಿ. ಸಣ್ಣ ಹುಡುಗರು ಇದ್ರೆ ಮನಿನ ಬೇರೆ ಇರ್ತತದು, ಅದು ಒಂಥರ ಲವ್ಲಕ್ಕಿನ ಬೇರೆ ಇರ್ತತಿ. ಮನೆ ಒಳಗೆ ಹೋದ್ರೆ ಪಾಪುನ ನೆನಪಾಗತ್ತೆ ನನಗೆ. ಇನ್ನೇ ಈಗ ನೀಲವ್ ಫೋನ್ ಮಾಡಿದ್ದೆ, ನನಗೂ ಪಾಪುನ ಜೀವ ನೆನ್ಸಾಗತ್ತಿತ್ತು, ಅದಕ್ಕೆ ಮಾಡಿದ್ದೆ. ಇಲ್ಲ, ಆರಾಮಾಗ್ಯದಾರಂತ, ಮಕ್ಕೊಂಡತ್ತಂತ ಪಾಪು. ಚಲೋ ಆತ್ ಬಿಡು, ನಾಳೆ ಮುಂಜಾನೆ ಎದ್ದು ಮಾತಾಡೋಣಂತೆ. ಪಾರ ಒಂದು KS ಪಾಸ್ ಆತು ನೋಡು. ಹೌದ್ರಿ? ಅಯ್ಯೋ, ಭಾಳ ಚಲೋ ಆಯ್ತು ನೋಡು. ಶ್ರಮ ಪಟ್ರೆ ಯಾವುದೋ ಅಸಾಧ್ಯ ಅಲ್ಲ ಅಂತಾರಲ್ಲ, ಸುಳ್ಳಲ್ಲ ನೋಡು. ನನಗೆ ವಿಚಿತ್ರ ಆಗೈತಿ. ಅಲ್ಲ ನೋಡು, ಸಾಲಿ ಬಿಟ್ಟು ಹಿಂದೆಗಡೆ ಮಾತು ಕುಂತ್ಕೊಂಡು ಓದಿ ಒಂದು ನೌಕರಿ ಮಾಡ್ಕೊಂಡು ಅದನ್ನು ನೌಕರಿ ಒಳಗೆ ಇದ್ಕೊಂಡು KS ಪಾಸ್ ಮಾಡೋದು ಅದೇನು ಅಸಾಮಾನ್ಯ ಅಂತ ಅನ್ಕೊಂಡು ಏನು? ಭಾರಿ ಗ್ರೇಟ್ ಪರವ. ಯಾಕಿರೋಲ್ದಕ್ಕ ಪಾಪ ಮಲ್ಲಪ್ಪ ಸರ್ ಶ್ರಮ ಪಟ್ಟಿದ್ದಕ್ಕೂ ಒಳ್ಳೆ ಪ್ರತಿಫಲ ಸಿಕ್ತು. ಚಲೋ ಆಯ್ತು ಬಿಡ್ರಿ. ಇನ್ನೇನು ಮುಗೀತನ ಮತ್ತಿನ್ನ? ಇನ್ನೂ ಇಂಟರ್ವ್ಯೂ ಐತಿ, ಅದು ಮುಗಿದ ಮೇಲಿನ ಅದರ ಪಾಸ್ ಆಗ್ಬೇಕಲ್ಲ. ಈಗೇನು ರೊಕ್ಕ ಪಕ್ಕ ಅಂತೇಳಿ ಅಂತಾರ. ರೊಕ್ಕ ಪಕ್ಕ ಕೊಟ್ಟರೆ ನಡೀತೈತೆ ಅಂತಾರ. ಮತ್ತು ಹಂಗೇನಾರು ಇತ್ತು ಅಂದ್ರೆ ಕೇಳಬೇಕಿಲ್ಲ. ನಾನು ಮಲ್ಲಪ್ಪ ಸರ್ ಅದನ್ನ ಮಾತಾಡ್ಕೊಂತ ಕುಂತಿದ್ವಿ. ಹಂಗೇನಾರ ಬಂತಂದ್ರೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಮೇನ್ಸ್ ಪಾಸ್ ಮಾಡೋದ ರಗಡ್ ರಾಮಾಯಣ ಆಗಿರ್ತತಿ. ಒಂದಿಟ್ಟು ರೊಕ್ಕ ಕೊಟ್ಟು ಮಾಡಿಸ್ಬಿಡೋಣ ಅಂತ ಹೇಳಿ, ರೊಕ್ಕದ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ನಾನು. ಎದೆ ಒಳಗೆ ಉಳಿಸಿಟ್ಟಂಗೈತಿ. ಏನಾತ ನಿಮ್ಗೆ ಸಕುಬಾಯಿ? ಶಿವ, ಯಾಕನ್ರಿ ಮುಂಜಾನಿಂದ ಬರೀ ವಾಂತಿ ಹಾಕತ್ ಬಿಟ್ಟತಿ. ದವಾಖಾನೆಗೆಲ್ಲ ತೋರ್ಸೋಣ ನೋಡ್ರಿ. ಮತ್ತು ಬೇರೆ ಏನಾರ? 45 ವಯಸ್ಸಾಗೈತ್ರಿ ಸರ ನನಗೆ. ಇನ್ನೇನು ಮಕ್ಳು ಮರಿ ಅಕ್ಕವು, ಅದರದ್ದೇನಿಲ್ಲ, ಪಿತ್ತಾಗಿರ್ಬೇಕು. ನಾಳೆ ಯಾವುದಕ್ಕೂ ಹೋಗಿ ದವಾಖಾನೆಗೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಬಂದ್ಬಿಡೋಣಂತ. ನನಗೇನು ಹಂಗೆ ಅನ್ಸಂಗಿಲ್ಲಪ್ಪ. ಇಷ್ಟು ಮುದುಕಿಯಾಗಿಂದ ನನಗೇನು ಮಕ್ಳು ಅಕ್ಕವ ಹೇಳ್ರಿ? ಎಷ್ಟೋ ಮಂದಿಗೆ ಸಣ್ಣ ವಯಸ್ಸಿನವ್ರಿಗೆ ಮಕ್ಕಳಾಗಿಲ್ಲ, ಇನ್ನು ನನಗೆ ಅಕ್ಕವ ನೋಡ್ರಿ. ಮುದುಕರಿಗೆಲ್ಲ ಮಕ್ಳು ಅಕ್ಕವನು.